ಮುಳಬಾಗಿಲು ತಾಲೂಕು ಅಂದ್ರೆ ಕರ್ನಾಟಕಕ್ಕೆ ದೇವಮೂಲೆಯಲ್ಲಿರ್ತಕ್ಕಂಥ ಪುರಾಣ ಪ್ರಸಿದ್ಧ ದೇವಸ್ಥಾನಗಳಿರುವಂತ ಈ ನಾಡು ದೇವರ ನಾಡು ಅಂತಾನೆ ಕರೀಬಹುದು ನಮ್ಮ ಮುಳಬಾಗಿಲು ಕೋಲಾರ ಜಿಲ್ಲೆನ. ಮೊದಲನೇದಾಗಿ ಇವತ್ತು ಮಾಡ್ತಾ ಇರುವಂತ ಕಾರ್ಯಕ್ರಮ ಉತ್ತಮವಾದಂತ ಕಾರ್ಯಕ್ರಮ. ನಾವು ಈ ಹೆಲ್ಮೆಟ್ ಅನ್ನು ಕೊಡ್ತಾ ಇದ್ದೀವಿ. ಒಂದು ಜೀವ ಹೋದ್ರೆ ಆ ಕುಟುಂಬ ಅನಾಥವಾಗುತ್ತೆ. ಯಾಕಂದ್ರೆ ಒಂದು ಪ್ರಾಣವಂತ ಉಳಿಸುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಎಲ್ಲ ನಮ್ಮ ತಾಲೂಕಿನ ರೈತ ಬಾಂಧವರಿಗೆ ಎಲ್ಲರಿಗೂ ತಲೆಗೆ ಹೆಲ್ಮೆಟ್ ಹಾಕೊಂಡು ಟೂ ವೀಲರ್ ಓಡಿಸ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. 2 ವರ್ಷದಿಂದ ಈ ಹೈವೇದಲ್ಲಿ ನೂರಾರು ಅಪಘಾತಗಳಾಗಿದೆ. ನೂರಾರು ಜನ ಕೈಕಾಲು ಮುರ್ಕೊಂಡಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ, ಎಲ್ಲ ಮುರ್ಕೊಂಡಿದ್ದಾರೆ. ಒಂದು ಒಳ್ಳೆ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮ ನನಗೂ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ಐಡಿಯಾ ಬಂದಿಲ್ಲ. ಅಂದ್ರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ನಮ್ಮ 2023 ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಆದಿನಾರಾಯಣ ಅವರು, ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವ್ರಿಗೂ ಅವ್ರ ಕುಟುಂಬಕ್ಕೂ ಎಲ್ಲರಿಗೂ ನೀವು ಇಲ್ಲಿ ತಾಲೂಕಿನ ಜನ ಚೆನ್ನಾಗಿರ್ಬೇಕು, ಅವರು ಯಾರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಏನ್ ನೋಡ್ತಾ ಇದ್ದೀರಾ ನೀವು ನಿಮ್ಮ ಮನಸ್ಸಲ್ಲಿದೆ. ಅದೇ ರೀತಿಯಲ್ಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಮತ್ತು ನಮ್ಮ ಕಾಂಗ್ರೆಸ್ ಕುಟುಂಬದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ ಅಂತ ಆ ಕುಟುಂಬದ ಗಣಪತಿ, ಮುಳಬಾಗಿಲು ಆಂಜನೇಯ ಸ್ವಾಮಿ, ಆವಣಿ ರಾಮಲಿಂಗೇಶ್ವರ, ವಿರೂಪಾಕ್ಷೇಶ್ವರ ನಮ್ಮ 5 ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು. ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸಮಾಲೋಚನೆ ಮಾಡಿ ನಮ್ಮ ಕೊತ್ತೂರು ಮಂಜನವರ ಸಲಹೆ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಟೂ ವೀಲರ್ ತಗೊಳ್ಳಕ್ಕೆ 1 ಲಕ್ಷ ಅಂತ ಹೇಳಿದ್ರೆ 80,000 ರೂಪಾಯಿ ಲೋನ್ ತಗೊಂಡಿರ್ತಾರೆ, 20,000 ರೂಪಾಯಿ ಕೈಯಿಂದ ಕಟ್ಟಿರ್ತಾರೆ. ಆದ್ರೆ ಆ ಹೆಲ್ಮೆಟ್ 500 ರೂಪಾಯಿ ಅಂದ್ರೂ ಇವತ್ತು ನಮ್ಮ ರೈತರ ಕಷ್ಟನೇ. ಏನ್ ಯಾರೋ ಹೇಳಿರೋ ತರ ಯಾರೋ ರೈತರ ಹತ್ರ ದುಡ್ಡಿಲ್ಲ. ಇವತ್ತೇನಾದ್ರೂ ಈ ದೇಶದಲ್ಲಿ ಯಾರಿಗಾದ್ರೂ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅದ್ರ ರೈತರಿಗೆ ಅನ್ಯಾಯ ಆಗ್ತಾ ಇರೋದು. ಆ ರೈತರಿಗೆ ಅನ್ಯಾಯ ಆಗ್ಬಾರ್ದು. ನಮ್ಮ ರೈತರ ಪ್ರಾಣಗಳನ್ನು ಉಳಿಬೇಕು, ನಮ್ಮ ರೈತರ ಆರೋಗ್ಯ ಚೆನ್ನಾಗಿರ್ಬೇಕು, ರೈತರಿಗೆ ಕಾಲು ಕೈ ತಲೆ ಎಲ್ಲ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಆದಿನಾರಾಯಣ, ಖಂಡಿತವಾಗ್ಲೂ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ, ನಾವೆಲ್ಲ ನಿಮ್ಮ ಸಹಕಾರ ಬೆಂಬಲಕ್ಕಿರ್ತೀವಿ. ನಿಮ್ಮ ಸರ್ವಿಸ್ ಅನ್ನ ನಾವು ಮೆಚ್ಚುಗೆ ಪಟ್ಟಿದ್ದೀವಿ. ನಿಮ್ಮ ಸರ್ವಿಸ್ ತುಂಬಾ ಚೆನ್ನಾಗಿದೆ. ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಮುಳಬಾಗಿಲು ತಾಲೂಕಿನ ಜನ ನಂಬಿದ್ರೆ ಪ್ರಾಣ ಕೊಡ್ತಾರೆ ಅಂತ ಜನ ಈ ಮುಳಬಾಗಿಲು ತಾಲೂಕು ಜನ ನಂಬಿದ್ರೆ ಪ್ರಾಣ ಕೊಡುವಂತವ್ರು. ಮುಳಬಾಗಿಲು ತಾಲೂಕಿನ ಜನ ಯಾವ ತರ ಅಂದ್ರೆ, ಇವತ್ತು ನಿನಗೆ ಇಲ್ಲಿ ಜಾತಿ ಇದೆ, ನಿಮ್ಮ ಜನಾಂಗದವರು ಅಷ್ಟೋ ಜನ ಇದ್ದಾರೆ, ನಿನಗೆ ಎಲ್ಲರಿಗೂ ಅಷ್ಟೋ ಜನ ಅವ್ರವ್ರ ಜಾತಿಗೆ ಇದ್ದಾರೆ. ನನಗೆ ಯಾರಪ್ಪ ಇದ್ರು? ನನ್ನ ಜಾತಿ ಒಂದು 10,000-20,000 ಓಟ್ ಇತ್ತೇನೆ ನನಗೆ? ಯಾವ್ದನ್ನ ಇತ್ತ? ಯಾವುದೂ ಇಲ್ಲ ನನಗೆ. ಆದ್ರೆ ನನ್ನ ಈ ಮುಳಬಾಗಿಲು ತಾಲೂಕಲ್ಲಿ 32,146 ಓಟಲ್ಲಿ ಅವತ್ತು ನೀವೆಲ್ಲರೂ ಸೇರಿ ನನ್ನನ್ನು ಗೆಲ್ಸಿದ್ರಿ. ನಾನು ತೋರಿಸಿದಂತ ನಾಗೇಶನ್ ಗೆಲ್ಸಿದ್ರಿ ನೀವು. ಅವತ್ತು ಕಷ್ಟಪಟ್ಟು 9,000 ಓಟಲ್ಲಿ ಗೆಲ್ಸಿದ್ರಿ ನೀವು. ಆದ್ರೆ ಜಾತಿ ಇಲ್ಲೇ ಇದ್ರು ನನ್ನನ್ನು ಗೆಲ್ಸಿದಾರೆ ಅಂದ್ರೆ ಎಷ್ಟು ನಂಬಿಕಸ್ತ್ರಿ ಮುಳಬಾಗಿಲು ತಾಲೂಕಿನ ಜನ. ಅಷ್ಟು ನಂಬಿಕೆ ಇರತಕ್ಕಂಥವ್ರು ಮುಳಬಾಗಿಲು ತಾಲೂಕು ಜನ ಇದ್ದಾರೆ. ಆದ್ರಿಂದ ನಾವು ಗೆದ್ದಿದ್ದು. ಅದೇ ರೀತಿ ಆದಿನಾರಾಯಣನವನ್ನ ಕೈ ಬಿಡಬೇಡ್ರಿ, ನಾವು ನಿಮ್ ಜೊತೆಗೆ ಇರ್ತೀವಿ. 2028 ಆದಿನಾರಾಯಣನವರ ಟಾರ್ಗೆಟ್ ನಿರಂತರವಾಗಿ ಅವತ್ತರೆಗೂ ಸರ್ವಿಸ್ ಮಾಡ್ತಾರೆ. ನಾವೆಲ್ಲರೂ ನಿಮ್ ಜೊತೆಯಲ್ಲಿ ಇರ್ತೀವಿ. ಲೇಟ್ ಆಗಿದೆ ಪಾಪ, ರಶ್ ಜಾಸ್ತಿ ಆಗ್ಬಿಟ್ಟಿದೆ, ಇನ್ನೆಲ್ಲ ಕೊಟ್ಬಿಡೋಣ. ಆಮೇಲೆ ಪತ್ರಕರ್ತರು, ಮಾಧ್ಯಮ ಮಿತ್ರರು, ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮಿಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಆದಿನಾರಾಯಣನವ್ರಿಗಾಗ್ಬೋದು, ಆಮೇಲೆ ನಮ್ಮ ಅಮಾನಣ್ಣವ್ರಿಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬ ಏನ್ ಈ ಸಂಸಾರ ಇದೆ, ಈ ಸಂಸಾರ ಎಲ್ಲ ಅವ್ರಿಗೆ ಸಹಕರಿಸಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಆದಿನಾರಾಯಣನವ್ರನ್ನ ಈ ಬರುವಂತ 28ಗೆ ನೀವೆಲ್ಲರೂ ಸೇರಿ ಅವರನ್ನ ಶಾಸಕರಾಗಿ ಮಾಡಿ ಇನ್ನ ಅನೇಕ ಸೇವೆಗಳು ನಿಮಗೋಸ್ಕರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ನಮಸ್ಕರಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಈ ಸರ್ವಿಸ್ ಹಿಂಗೆ ಮುಂದೆ ಹೋಗ್ಲಿ. ನಾನು ಹೆಚ್ಚಿಗೆ ಮಾತಾಡಕ್ಕೆ ಆಗಲ್ಲ, ಟೈಮ್ ಅಭಾವ ಇದೆ. ಅದರಿಂದ ದಯವಿಟ್ಟು 10 ನಿಮಿಷ ನೀವು ಲೈನ್ ನಲ್ಲಿ ನಿಂತುಕೊಂಡು ಯಾವುದು ತೊಂದರೆ ಇಲ್ಲದೆ ನೀವು ಹೆಲ್ಮೆಟ್ ಅನ್ನು ಪಡಿಬೇಕು. ಒಂದು 10 ನಿಮಿಷ ವೇಟ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಹೀಗೆ ಸಹಕಾರ ಕೊಟ್ಟ ಎಲ್ಲರಿಗೂ, ಅಂದ್ರೆ ಈ ಫೀಲ್ಡ್ ನಾನು ಕೇಳಿದೆ, ಕಲ್ಪಿಲ್ ಪ್ರಕಾಶನ್ನ ಈ ಫೀಲ್ಡ್ ಅಲ್ಲಿ ನಾನು ಇದು ಫಂಕ್ಷನ್ ಕಾರ್ಯಕ್ರಮ ಮಾಡ್ತೀನಿ ಅಂತ ಕೇಳಿದೆ. ಅವ್ರು ಅವಕಾಶ ಮಾಡಿಕೊಟ್ರು, ದೇವರಾಜನ ಅವಕಾಶ ಮಾಡಿಕೊಟ್ರು, ವಿಜಯಲಕ್ಷ್ಮಮ್ಮ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪೊಲೀಸ್ ಸಿಬ್ಬಂದಿ, ಎಲ್ಲಾ ಇಲಾಖೆಯವರು ನಮಗೆ ಅವಕಾಶ ಮಾಡಿಕೊಟ್ಟು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಮಾಧ್ಯಮದವರೆಗೂ ಅಷ್ಟೇ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ
ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.